ನಿನ್ನಳೆ ಗಂಡು ಕಂತ್ರಿ ನಾಯಿ ಶ್ರೀನಿವಾಸ್ ರಾಜ್ ನೀನೊಬ್ಬ ನಿರ್ದೇಶಕನ ನಿನ್ನಳೆ ಗಂಡು ಕಂತ್ರಿ ನಾಯಿಯೇ. ಏನೋ ಪಿಕ್ಚರ್ ಮಾಡಿರೋದು ನೀನು, ಏನೋ ಮಾಡಿರೋದು ನೀನು. ನಳೆ ಹೆಣ್ಮಕ್ಳಂದ್ರೆ ಗೊತ್ತದ? ನೀನ್ ಬಿಟ್ಟಿರೋ ವಿಡಿಯೋ ಗ್ರಾಫಿಕ್ಸು ಅಥವಾ ನಿಜ ಗೊತ್ತಿಲ್ಲ. ಹೆಂಗೋ ಇದೆಯಾ ನೀನು ಕರ್ನಾಟಕದಲ್ಲೇ? ನಿನ್ನಳೆ ಗಂಡು ಹೆಂಗೋ ಇದೆಯಾ? ಇವಾಗ ಹೇಳ್ತಾ ಇದೀನಿ ಕೇಳಿ, ಯಾರ ಈ ಸಿನಿಮಾ ನೋಡೋಣ? ನಿನ್ನ ನನ್ನ ಮಕ್ಕಳ್ರ ನಿಮ್ಗೆ ಎಂಟಿ ಮಕ್ಳಿಲ್ವಣ? ಅಕ್ಕ ತಂಗಿಲ್ವಣ? ಏನೋ ಈ ಥರ ಪಿಕ್ಚರ್ ಮಾಡಿದ್ರೆ ನೋಡಲ್ಲ ನೀವು? ಮಕ್ಕಳ್ರ ನಾಳೆ ನಿಮ್ಮ ಮನೆ ಹೆಣ್ಮಕ್ಳು ಇದೇ ಥರ ನೋಡ್ತಾರೆ, ಕೆಟ್ಟಾಗಿ ನೋಡ್ತಾರೆ. ಅವಾಗ ವಿಸಿಲ್ ನೋಡಿದೆ, ಚಪ್ಪಾಳೆ ಹೊಡಿದೆ. ಈ ಸಿನಿಮಾನ ಗೆಲ್ಸ್ತೀರಾ? ನನ್ನ ಎಕ್ರ ಒಳ್ಳೊಳ್ಳೆ ಸಿನಿಮಾ ಸೋಲ್ಸ್ತೀರಾ, ಇಂಥ ಸಿನಿಮಾನ ಗೆಲ್ಸ್ತೀರಾ? ನಿಮ್ದು ಒಂದು ಜನ್ಮಾನ ಹುಡುಗಿನ ಕೆಟ್ಟ ದೃಷ್ಟಿಯಿಂದ ನೋಡೋದು ತಗೊಳ್ರ. ನನ್ನ ಮಕ್ಕಳ್ರ ನನ್ನ ಎಕ್ರ ನೀವುಗಳ ನೋಡ್ತೀರಾ ಸಿನಿಮಾಗಳು, ಈ ಥರ ಐಟಮ್ ಸಾಂಗ್ ಸಿನಿಮಾಗಳು, ಈ ಥರ ಸಿನಿಮಾಗಳು. ನನ್ನ ಮಕ್ಕಳ ಗಾಂಡುಗಳ, ನನ್ನ ಮಕ್ಕಳ್ರ ಏನು ಮಾಡ್ತಿದ್ದೀರಾ? ಕರ್ನಾಟಕನ ಏನೋ ಮಾಡ್ತಿದ್ಯಾ ನಿನ್ನಳೆ ಗಾಂಡ ಶ್ರೀನಿವಾಸ ರಾಜ. ಎಲ್ಲಿ ಹೋಯ್ತು ಹೆಣ್ಮಕ್ಳಿಗೆ ಮರ್ಯಾದೆ? ಎಲ್ಲ ಹೋಯ್ತು ನಿನ್ನಳೆ. ಯಾವರು ನೀನು? ಒಂದು ಹೇಳ್ತೀನಿ ಕೇಳ, ಅನ್ಯಾಯವಾಗಿ ನನ್ನ ಅಭಿಮಾನಿಗಳು ನಿನ್ನ ಕೈಕಾಲು ಮುರಿತಾರೆ, ಆಗ ನನ್ನ ಮೇಲೆ ಕೇಸ್ ಫೈಲ್ ಮಾಡೋ. ನಾನು ಸ್ಟೇಷನಲ್ಲಿ ಕೇಸ್ ಫೈಲ್ ಮಾಡಿದಾಗ ಬಂದು ನೋಡಿದ್ದೀನಿ, ಸ್ಟೇಷನಲ್ಲಿ ಹೊಡಿತೀನಿ. ಫೈಲ್ ಮಾಡ್ತೀಯಾ? ಮಾಡ್ತೀಯಲ್ಲ? ನಾಳೆ ಸಿನಿಮಾ, ಇದು ಸಿನಿಮಾ ಮೂವಿ, ಇದನ್ನ ಹಂಗೆ ತೋರಿಸ್ಬೇಕು. ಇದು ಬರೀ ನಟನೆ. ನಿಮ್ಮ ಮನೇಲಿ ಹೆಣ್ಮಕ್ಳವ್ರ? ನಿಮ್ಮ ಮನೆ ಹೆಣ್ಮಕ್ಳು ಕೇಳ್ತಾ ಇದ್ದೀನಿ, ಸರಿನಾಮ? ನಿನ್ನ ಮಗನೋ ನಿನ್ನ ಗಂಡನೋ ಮಾಡ್ತಿರೋ ಸರಿನಾ? ಬಿರಿಯಾನಿ ತಿಂತಾ ಇದ್ದೀರಲ್ವಾ? ಇದು ದುಡ್ಡು ತೊಗೊಂಬಂದು ಕೊಡ್ತೋ ನಿಮ್ಮ ಗಂಡ ವಿಷ ಕುಡಿದ್ಬಿಡಿ, ಪಾಯ್ಸನ್, ಡ್ರಿಂಕ್ ಪಾಯ್ಸನ್. ಅವಾಗಾದರೂ ಒಳ್ಳೇದಾಗುತ್ತೆ. ನಿಮ್ಮ ಗಂಡನೋ ನಿಮ್ಮ ಮಗನೋ ಏನಾಗ್ತಾನೆ ಗೊತ್ತಾ? ವಾಟ್ ವಿಲ್ ಬಿಕಮ್ ಗೊತ್ತಾ? ಕಾಯ್ತಿರ್ತಾರೆ ಹುಚ್ಚ ವೆಂಕಟೇಶನ ಹುಡುಗರು. ನಾನು ನೆಮ್ಮದಿಯಾಗಿರೋದು ಬಿಡ್ಬೇಕು, ನೀವು ಒಳ್ಳೆ ಕೆಲಸ ಮಾಡ್ಕೊಂಡಿರ್ಬೇಕು. ನಾನು ಜೈಲಿಗೆ ಹೋಗ್ಬೇಕು ರೆಡಿ, ಆದರೆ ನಾನು ಕೂಡ ಶಿಕ್ಷೆ ಹೆಂಗಿರುತ್ತೆ ಗೊತ್ತಾ? ಓಪನ್ ಆಗಿ ಹೇಳ್ತಾ ಇದ್ದೀನಿ, ಲಾ ಆ್ಯಂಡ್ ಆರ್ಡ್ರು ಬ್ರೇಕ್ ಮಾಡ್ತೇನೆ, ಶಿಕ್ಷೆ ಅನುಭವಿಸ್ತಾರೆ. ಆಗ ನನ್ನ ಮಕ್ಕಳ ನಿಮ್ಮಂಥ ಕಂತ್ರಿ ನಾಯಿಗಳಿಗೆ ಈ ಕರ್ನಾಟಕನ ಹಾಳು ಮಾಡೋಕ್ಕೆ ಬಿಡಲ್ಲ. ಇದೇಳ್ತಾಳಲ್ಲ, ನನ್ನ ಹೆಸರು ಗೊತ್ತಾ? ನನ್ನ ಫ್ಲ್ಯಾಶ್ ಬ್ಯಾಕ್ ಇಷ್ಟೇ ಗೊತ್ತಾ? ಸಿನಿಮಾ ಡೈಲಾಗಲ್ಲ. ನನ್ನ ಮಕ್ಕಳ ನಿಮ್ಮ ಮನೇಲಿ ತಂಗಿ ಅಕ್ಕ ಇಲ್ವಾ? ಇಲ್ವೋ? ಲೌಡಕ್ಕೆ ಬಾಲ್ ಹಿಂಗೆ ಮಾತಾಡ್ತೀನಲ್ವಾ? ಕೆಟ್ಟ ಮಾತಲ್ವಾ? ಇದು ತಪ್ಕೊಂಡು ಹಿಡಿತೀನಲ್ವಾ? ಇದು ಫೈಂಡ್ ಔಟ್ ಮಿಸ್ಟೇಕ್ ಅಲ್ವಾ? ಇಷ್ಟು ಕೆಟ್ಟದಾಗ ಮಾತಾಡ್ದ? ಕೆಟ್ಟ ಸಿನಿಮಾ ನೋಡ್ಬಾರ್ದು ನನ್ನ ಮಕ್ಕಳ. ನಿಮ್ಮದು ಒಂದು ಸನ್ಮಾನ. ಈ ವಿಡಿಯೋನೆಲ್ಲರಿಗೂ ಶೇರ್ ಮಾಡಿ, ಶೇರ್ ಇಟ್, ಇನ್ಕ್ಲೂಡಿಂಗ್ ಟು ಕಮಿಷನರ್ ಆಫೀಸ್ಗೆ ಶೇರ್ ಮಾಡಬೇಕು, ಕಮಿಷನರ್ ಆಫೀಸ್ಗೂ ಶೇರ್ ಮಾಡಬೇಕು. ಒಂದು ಒಳ್ಳೆ ಕೆಲಸಕ್ಕೆ ಜೈಲಿಗೆ ಹೋಗು ರೆಡಿ ಹುಚ್ಚ ವೆಂಕಟ್. ಹೆಣ್ಣಿನ ಪರವಾಗಿ ಅದೇ ಏನು ತಪ್ಪು ಮಾಡಿದರೆ ಮಹಿಳಾ ಆಯೋಗದವರು ಏನು ಮಾಡ್ತಾಯಿದ್ದೀರಾ? ನಿಮ್ಮನ್ನು ಬೀದಿಗೆ ತರ್ತಾವ್ರೆ ಈ ನಾಯಿಗಳು. ದುಡ್ಡುಗೋಸ್ಕರ ಸುಮ್ಮನೆ ಇರ್ತೀರಮ್ಮ ನೀವು? ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಬೇಕಾ? ಬಾಮ ನೀವು ನಿಂತ್ಕೊಳ್ಳಿ, ಅವ್ನ ಕೈ ಕಾಲು ಮುರಿದಾಕಿ ಅಂತೇಳಿ ಕತ್ತರಿಸಾಕೇನೆ ನಿಮ್ಮ ಮುಂದೆ ಕತ್ತರಿಸಾಕ್ತೀರಮ್ಮ, ಕೈ ಕಾಲು ಮುರಿದಾಕ್ತೀನಮ್ಮ. ಯಾಕಮ್ಮ ಹೆಣ್ಮಕ್ಳು ತಾವು ಬರ್ತಾ ಇಲ್ಲ? ಇದು ಬಾಯ್ ಫ್ರಮ್ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಶ್ರೀನಿವಾಸ್, ನನ್ನ ಹೆಸರು ಹುಚ್ಚ ವೆಂಕಟ್ ಅಂತ. ನನ್ನ ಫ್ಲ್ಯಾಶ್ ಬ್ಯಾಕ್ ಇಷ್ಟೇ ಗೊತ್ತಿಲ್ವಲ್ಲ? ತಿಳ್ಕೊ. ಇನ್ನು ನೀನು ಸಿನಿಮಾ ಮಾಡೋ ಮುಂಚೆ ಇವನನ್ನ ಯೋಚನೆ ಮಾಡಬೇಕು. ಹುಷಾರಾಗಿರೋ. ಇನ್ನು ಯಾರ್ಯಾರು ಈ ಪಿಕ್ಚರ್ ನೋಡೋಕೆ ಹೋಗ್ತಾವ್ರ ನನ್ನ ಮಕ್ಕಳ್ರ
ಅಲ್ಲ ಎಕಡ ನಾಳೆ ನಿಮ್ಮನ್ನೇ ಹೆಣ್ಮಕ್ಳು ಇದೇ ಥರ ನೋಡ್ತಾರೆ ಜನ ಆಚೆ ಕಡೆ ಅವರು. ಆ ಪೊಸಿಷನ್ ಬರುತ್ತೆ. ಬಡ್ದಿಕ್ಕ ಎಲ್ಲ ಸಂಘಟನೆಗಳು ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಬೇಕು. ಅಕಸ್ಮಾತ್ ಕರ್ನಾಟಕದ ಮೇಲೆ ಕಾಳಜಿ ಇದ್ದರೆ, ಕನ್ನಡಿಗರ ಮೇಲೆ ಕಾಳಜಿ ಇದ್ದರೆ, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಕಾಳಜಿ ಇದ್ದರೆ ಹೆಣ್ಣನ್ನ ರಕ್ಷಣೆ ಮಾಡೋದು, ಹೆಣ್ಣು ಪರವಾಗಿ ಹೋರಾಟ ಮಾಡೋದು ಒಂದು ದೊಡ್ಡ ಕೆಲಸ ಕಂಡ್ರು. ಬರೀ ನೀರಿನ ಪರವಾಗಲ್ಲ. ಅರ್ಥ ಆಯ್ತಾ? ಬಾಯ್ ಫ್ರಮ್ ಯೋರ್ ಫೈರಿಂಗ್ ಸ್ಟಾರ್ ಉತ್ಸಾಹ ಬೇಕಾ.